ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಟ್ರೋಲಾಗ್ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾಂಬಡಿ. ಇವತ್ತು ನಾನು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಹೇಳಬೇಕಂತೇಳಿ ಹೊಟ್ಟಿದ್ದೀನಿ ಫ್ರೆಂಡ್ಸ್. ಮ್ಯೂಚುವಲ್ ಫಂಡ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಮ್ಯೂಚುವಲ್ ಅಂದರೆ ಏನಂದರೆ ಎಲ್ಲರೂ ಸೇರಿ ಮ್ಯೂಚುವಲ್ ಆಗಿ ಸಹಭಾಗಿತ್ವದಿಂದ ಅಂಥೇಳಿ ಒಂದು ನೆನಪಿಟ್ಕೊಳ್ಳಿ. ಮ್ಯೂಚುವಲ್ ಫಂಡ್ಸ್ ಅಂತಂದರೆ ಈಗ ನಿಮಗೆ ಒಂದು ಶೇರ್ ತೊಗೊಳ್ಳೋದಿದೆ, ಒಂದು 5,000 ಇದೆ. ಬಟ್ ಅದರಲ್ಲಿ ನಿಮಗೆ 500 ರೂಪಾಯಿ ಮಾತ್ರ ಇದೆ. ನಿಮ್ಮ ಕಡೆ 5,000 ಶೇರ್ ತೊಗೊಳಕ್ಕಾಗಲ್ಲ ನೀವು. ಆವಾಗ ನೀವು ಒಂದು 10 ಜನರ ಒಂದು ಅಮೌಂಟನ್ನು ಕಲೆಕ್ಟ್ ಮಾಡಿ ಒಂದು ಶೇರ್ನ ಖರೀದಿ ಮಾಡಬೇಕಾಗುತ್ತೆ. 500 × 10 ಅಂದರೆ 5,000 ಒಂದು ಶೇರ್ ಖರೀದಿ ಮಾಡಬೇಕಾಗುತ್ತೆ. ಅದನ್ನು ಏನಾದರೂ ಒಂದು ನಿಮಗೆ ಒಂದು 500 ರೂಪಾಯಿ ರಿಟರ್ನ್ ಕೊಟ್ಟರೆ ಅದನ್ನು ನೀವು 10 ಜನರಲ್ಲಿ 50 ರೂಪಾಯಿನ ಹಂಚಬೇಕಾಗುತ್ತೆ. ಇದು ಒಂದು ಸಿಂಪಲ್ ಐಡಿಯಾ ಮ್ಯೂಚುವಲ್ ಫಂಡ್ದು. ಇದು ಹೆಂಗೆ ಅಂತಂದು ಈಗ ಹೇಳ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ಮ್ಯೂಚುವಲ್ ಫಂಡನ್ನು ನೀವು ಯಾವ ಥರ ತಿಳ್ಕೊಬೋದು ಅಂತಂದರೆ, ನೀವು ಈಗ ಪಬ್ಲಿಕ್ ಇರ್ತೀರ, ನಿಮಗೆ ಇನ್ವೆಸ್ಟ್ಮೆಂಟ್ ಮೇಲೆ ರಿಟರ್ನ್ ಬೇಕಾಗಿರುತ್ತೆ. ಆವಾಗ ನಿಮಗೆ ಈಗ ಶೇರ್ ಮಾರ್ಕೆಟು ನೀವು ಅದನ್ನು ಡೈಲಿಯಾಗಿ ನೋಡೋದು ಅಥವಾ ಅದನ್ನು ಡೈಲಿ ಮ್ಯಾನೇಜ್ ಮಾಡೋದು ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ನೀವು ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ನೀವು ಫ್ರೆಂಡ್ಸ್. ಹೆಂಗಂತಂದರೆ ಮ್ಯೂಚುವಲ್ ಫಂಡ್ಸ್ನ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ನಡೆಸ್ತವೆ. ಅವು ಏನು ಮಾಡ್ತವೆ ಅಂತಂದರೆ ನೋಡಿ ಫ್ರೆಂಡ್ಸ್, ಎಲ್ಲರ ಕಡೆಯಿಂದ ಇನ್ವೆಸ್ಟರ್ ಕಡೆಯಿಂದ, ರಿಟೇಲ್ ಇನ್ವೆಸ್ಟರ್ ಕಡೆಯಿಂದ ದುಡ್ಡನ್ನು ಕಲೆಕ್ಟ್ ಮಾಡಿ ಎಷ್ಟು ಅಮೌಂಟ್ ಆಗುತ್ತೆ ಅದ್ರ ಮೇಲೆ ಡೈವರ್ಸಿಫೈಡ್ ಆಗಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾರೆ. ಅವರು ಡೆಪ್ಟ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಆಮೇಲೆ ಇಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಹೈಬ್ರಿಡ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಅದನ್ನು ಇನ್ವೆಸ್ಟ್ ಮಾಡೋದಕ್ಕೆ ಅವರು ಅಸೆಟ್ ಮ್ಯಾನೇಜರ್ ಅಂಥೇಳಿ ಒಂದು ಫಂಡ್ ಮ್ಯಾನೇಜರ್ನ ಇಟ್ಕೊಂಡಿರ್ತಾರೆ ಅವರು. ಯಾಕಂದರೆ ಎಕ್ಸ್ಪರ್ಟೀಸ್ ಇರಬೇಕಾಗುತ್ತೆ. ಹಾಗೆ ಎಲ್ಲರದು ದುಡ್ಡನ್ನು ತೊಗೊಂಡು ಲಾಸ್ ಆಗೋವಂಥ ಒಂದು ಸೆಕ್ಯೂರಿಟೀಸಲ್ಲಿ ಹಾಕ್ಬೋದು, ಅಥವಾ ಡೆಪ್ಟ್ ಆಗೋವಂಥ ಸೆಕ್ಯೂರಿಟೀಸಲ್ಲಿ ಹಾಕ್ಬೋದು. ಈ ಥರ ಮಾಡಬಾರ್ದು ಅಂಥೇಳಿ ಒಂದು ಎಕ್ಸ್ಪರ್ಟೀಸರ್ ಒಂದು ಫಂಡ್ ಮ್ಯಾನೇಜರ್ಸ್ನ ಹೈರ್ ಮಾಡಿರ್ತಾರೆ. ಈ ಥರ ಒಂದು ಎಲ್ಲ ರಿಟೇಲ್ ಇನ್ವೆಸ್ಟರ್ಸ್ದ ಫಂಡ್ಗಳನ್ನು ಕಲೆಕ್ಟ್ ಮಾಡಿ ಬೇಕಾದಂಥ ಸೆಕ್ಯೂರಿಟೀಸು, ಡೆಪ್ಟ್ಸು, ಆಮೇಲೆ ಇಕ್ವಿಟೀಸಲ್ಲಿ ನಿಮಗೆ ಅದನ್ನು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಮಾಡಿ ನಿಮಗೆ ಅದರದ್ದು ಶೇರ್ ಭಾಗ ಅಂದರೆ ಯಾವ್ದು ರಿಟರ್ನ್ ಬಂದಿರುತ್ತೆ ಅದರದ್ದು. ಈಗ ನಾವು ಒಂದು ಇನ್ವೆಸ್ಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ ಶೇರು, ಆವಾಗ ಅದರದ್ದು ಜಾಸ್ತಿ ಆಗಿದೆ, ಆವಾಗ ಅದರದ್ದು ಡಿಫ್ರೆನ್ಸ್ ಅಮೌಂಟ್ ನಮಗೆ ರಿಟರ್ನ್ ಅಂಥೇಳಿ ನಾವು ತಿಳ್ಕೊತೀವಿ. ಆ ರಿಟರ್ನ್ ಅಮೌಂಟನ್ನು ಯಾರ್ಯಾರು ಎಷ್ಟೆಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದಾರೆ ಆ ಭಾಗವಾಗಿ ಅವರು ಹಂಚ್ತಾರೆ ಫ್ರೆಂಡ್ಸ್. ಆ ಹಂಚೋ ಒಂದು ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರದ್ದು ಒಂದು ಸ್ವಲ್ಪ ಚಾರ್ಜ್ ಇರುತ್ತೆ, ಎಕ್ಸ್ಪೆನ್ಸ್ ರೇಷಿಯೋ ಅಂತಾರೆ ಅದಕ್ಕೆ. ಅದನ್ನು ಕಟ್ ಮಾಡಿಕೊಂಡು ಅವರು ನಿಮ್ಮದು ಉಳಿದ ಭಾಗವನ್ನು ಅವರು ನಿಮಗೆ ಹಂಚ್ತಾರೆ ಫ್ರೆಂಡ್ಸ್. ಈ ಥರ ಒಂದು ಮ್ಯೂಚುವಲ್ ಫಂಡ್ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಮ್ಯೂಚುವಲ್ ಫಂಡ್ ಅಂತಂದರೆ ನೋಡಿ ಫ್ರೆಂಡ್ಸ್, ಈಗ ನಾನು ಇನ್ನೊಂದು ಸಿಂಪಲ್ ಆಗಿರೋ ಒಂದು ಉದಾಹರಣೆ ಹೇಳ್ತೀನಿ. ನಾವು ಚಿಕ್ಕವರಿರುವಾಗ ನಮಗೆ ಕ್ರಿಕೆಟ್ ಆಡಬೇಕಂದಾಗ ಬಾಲ್ ತೊಗೋಬೇಕಂದ್ರೆ ಒಂದು 25 ರೂಪಾಯಿ ಇರ್ತಿತ್ತು. ಆವಾಗ ಒಂದು 11 ಜನ ಇರ್ತಿದ್ರು ಕ್ರಿಕೆಟ್ ಆಡಬೇಕಂದ್ರೆ. 11 ಜನರಲ್ಲಿ ಒಬ್ಬರು 10 ರೂಪಾಯಿ ಹಾಕ್ತಿದ್ರು, ಒಬ್ಬರು 2 ರೂಪಾಯಿ ಹಾಕ್ತಿದ್ರು, ಒಬ್ಬರು 1 ರೂಪಾಯಿ ಹಾಕ್ತಿದ್ರು. ಒಟ್ಟು ಹೆಂಗೋ ಮಾಡಿ ಒಂದು 25 ರೂಪಾಯಿ ಮಾಡಿ ಒಂದು ಬಾಲ್ನ ತೊಗೊಳ್ತಿದ್ವಿ. 10 ರೂಪಾಯಿ ಯಾರು ಜಾಸ್ತಿ ದುಡ್ಡು ಹಾಕಿದ್ದಾರೆ ಅವ್ರ ಕಡೆ ಬಾಲ್ ಇಟ್ಕೊತಿದ್ರು. ಆಮೇಲೆ ಯಾರು ಜಾಸ್ತಿ ದುಡ್ಡು ಹಾಕಿದರೆ ಅವರು ಬ್ಯಾಟಿಂಗ್ ಫಸ್ಟ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಆಮೇಲೆ ಯಾರು ಸೆಕೆಂಡ್ ಜಾಸ್ತಿ ದುಡ್ಡು ಹಾಕಿದರೆ ಅವರು ಬಾಲಿಂಗ್. ಈ ಥರ ಒಂದು ಅವರವರಿಗೆ ಬೆನಿಫಿಟ್ನ ಅವರವರ ಒಂದು ಅಮೌಂಟ್ ಆಧಾರದ ಮೇಲೆ ನಾವು ಆಗ ಮಾಡ್ತಾಯಿದ್ವಿ. ಈಗ ಅದೇ ರೀತಿ ಈ ಮ್ಯೂಚುವಲ್ ಫಂಡಲ್ಲಿ ಯಾರು ಎಷ್ಟು ದುಡ್ಡು ಹಾಕಿದ್ದಾರೆ ಅವರಿಗೆ ಅಷ್ಟು ರಿಟರ್ನ್ ಕೊಡಬೇಕು. ಪ್ರಪೋರ್ಷನೇಟ್ ಆಗಿ ರಿಟರ್ನ್ಸನ್ನು ಹಂಚ್ತಾರೆ, ಎಕ್ಸ್ಪೆನ್ಸ್ ರೇಷಿಯೋನ ಕಟ್ ಮಾಡಿಕೊಂಡು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳು ಫ್ರೆಂಡ್ಸ್. ಮ್ಯೂಚುವಲ್ ಫಂಡಲ್ಲಿ 3 ವಿಧಗಳಿವೆ. ಯಾವ ಅಂತಂದರೆ ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡು, ಆಮೇಲೆ ಡೆಪ್ಟ್ ಮ್ಯೂಚುವಲ್ ಫಂಡು, ಆಮೇಲೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತೇಳಿ ನಾರ್ಮಲ್ ಆಗಿ ಇಷ್ಟು ಇರ್ತವೆ. ಈಕ್ವಿಟಿ ಅಂತಂದರೆ ನಾರ್ಮಲ್ ಆಗಿ ಸ್ಟಾಕ್ ಮಾರ್ಕೆಟ್ ಅಂದರೆ ಶೇರ್ಗಳ ಒಂದು ಅದರಲ್ಲಿ ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಆಮೇಲೆ ಸ್ಮಾಲ್ ಕ್ಯಾಪ್ ಅಂಥೇಳಿ ಅವರು ಇದು ಮಾಡಿರ್ತಾರೆ. ಅವರ ಒಂದು ಮ್ಯೂಚುವಲ್ ಫಂಡ್ ಇದು ಈ ರೀತಿ ಇದೆ, ನೀವು ಇದರಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಅಂತ ಹೇಳಿ ನಿಮಗೆ ಆಫರನ್ನು ಕೊಟ್ಟಾಗ ಅದು ಯಾವ ರೀತಿ ಅದನ್ನು ನೋಡಿಕೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಡೆಪ್ಟ್ ಮ್ಯೂಚುವಲ್ ಫಂಡ್ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಗೌರ್ಮೆಂಟ್ ಡೆಪ್ಟ್ ಅಂತಂದರೆ ಈಗ ಅವರಿಗೆ ಒಂದು ಸಾಲ ಬೇಕಾಗಿರುತ್ತೆ. ಆವಾಗ ರಿಟೇಲ್ ಇನ್ವೆಸ್ಟರ್ ಕಡೆಯಿಂದ ದುಡ್ಡನ್ನು ತೊಗೊಂಡು ಒಂದು ಫಿಕ್ಸ್ಡ್ ಇಂಟ್ರೆಸ್ಟನ್ನು ಕೊಡ್ತಾರೆ ಗೌರ್ಮೆಂಟ್ನವರು. ಅದು ಡೆಪ್ಟ್ ಅಂಥೇಳಿ. ಅದು ತುಂಬ ಒಂದು ಈಸಿಯಾಗಿರೋ ಒಂದು ಇದು ಇರುತ್ತೆ. ರಿಟರ್ನ್ಸು ಅಷ್ಟು ಜಾಸ್ತಿ ಇರೋಲ್ಲ, ಆಮೇಲೆ ರಿಸ್ಕ್ನೂ ಅಷ್ಟು ಜಾಸ್ತಿ ಇರೋಲ್ಲ ಫ್ರೆಂಡ್ಸ್. ಆಮೇಲೆ ಹೈಬ್ರಿಡ್ ಅಂದರೆ ಎರಡನ್ನು ಮಿಕ್ಸ್ ಮಾಡಿ, ಈಕ್ವಿಟಿ ಆಮೇಲೆ ಡೆಪ್ಟನ್ನು ಮಿಕ್ಸ್ ಮಾಡಿ ಒಂದು ಮ್ಯೂಚುವಲ್ ಫಂಡ್ ಇರುತ್ತೆ. ಅದು ಕೂಡ ಆರಾಮಾಗಿ ಮಾಡ್ಬೋದು. ಈ ಥರ ಮ್ಯೂಚುವಲ್ ಫಂಡು ತುಂಬ ಒಂದು ಯಾರಿಗೆ ಜಾಸ್ತಿ ದುಡ್ಡು ಇರೋದಿಲ್ಲ ಅವರು ಮಂತ್ಲಿ ಆಗಿ ಇಷ್ಟಿಷ್ಟನ್ನು ಇನ್ವೆಸ್ಟ್ ಮಾಡಿ ಅದರಲ್ಲಿ ನಾವು ರಿಟರ್ನ್ನ ಜಾಸ್ತಿ ತಗೋಬೇಕಂತ ಇರ್ತಾರೆ. ಅವರಿಗೋಸ್ಕರ ಹೇಳಿ ಮಾಡಿಸಿದ ಒಂದು ಹೂಡಿಕೆ ವಿಧಾನ ಫ್ರೆಂಡ್ಸ್ ಮ್ಯೂಚುವಲ್ ಫಂಡು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.